Dr. Sita Vahini Jodatti, a Padma Shri awardee from Belgaum, turned her painful past into a mission to eradicate the Devdasi system. Once a victim herself, she fought tirelessly to free over 4,000 women from this exploitative tradition. Born into poverty in Kabur village, she was dedicated to the Devdasi system by her parents in hopes of having a son, but she refused to accept this fate. In 1991, with guidance from Lata Mala of the Women's Development Corporation, she began her battle against the practice, raising awareness and rehabilitating former Devdasis. While the system has been eradicated in Belgaum, Sita Vahini stresses the need for government support to help Devdasis in other districts. Honored with the Padma Shri in 2018 and several other awards, she continues to be a beacon of hope for marginalized women. ನಮ್ಮ ದೇವದಾಸಿ ಹೆಣ್ಮಕ್ಕಳ ಕೂಡ್ಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ನಾವು ಸುಮಾರು ಒಂದು 27 ವರ್ಷ ಆಯಿತು, 1997 ಇಸಿದಾಗ. ಆದರೆ ದೇವದಾಸಿ ಪದ್ಧತಿ ಅಂತಂದರೆ ಅದೊಂದು ಭಾಳ ಒಂದು ಕೀಳು ದೃಷ್ಟಿಯಿಂದ ನೋಡುವಂಥ ಜನ ಎಲ್ಲ ಸಾಕಷ್ಟು ಒಂದು ಮೂಢನಂಬಿಕೆ ಅಂತ ಹೇಳ್ತೀವಿ. ಈ ಪದ್ಧತಿ ದೇವದಾಸಿ ಪದ್ಧತಿ ಮಾಡಬೇಕಂದ್ರೆ ಹಿಂದೂ ಮದರ ವಲಯ ಜಾತಿ ಒಳಗೆ ಅಷ್ಟೇ ಮಾಡ್ತಾರೆ. ಅವರ ತಾಯಿ ತಂದೆ ಅವರ ಒಂದು ಪಾಲನೆ ಪೋಷಣೆ ಮಾಡೋದಕ್ಕಾಗಿ ಯಾರೋ ಬೇರೆದವ್ರ ಕಡೆ ಹೋಗಿ ದೊಡ್ಡ ಸಂಪಾದನೆ ಮಾಡಬೇಕು. ನಂತರ ಊರಿಗೆ ಮಳೆ ಆಗಂಗಿಲ್ಲ, ಬೆಳೆಯ ಬರೋಂಗಿಲ್ಲ ಅಂತಂದ ದೇವದಾಸಿ ಪದ್ಧತಿ ಅನ್ನಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಪ್ರಾಚೀನ ಕಾಲದಿಂದ ಹಿಂದೆ ಬಂದಂಥ ಪದ್ಧತಿ ಅಂದ್ರೆ ದೇವದಾಸಿ ಪದ್ಧತಿ ಅನ್ನೋ ಶಬ್ದ ಮೊದಲ ದೇವದಾಸಿ ಅನ್ನೋ ಶಬ್ದ 1991 ಇಸ್ವಿದಾಗ ಬರ್ತದೆ. ಇಲ್ಲಾಂದ್ರೆ ಮೊದಲೆಲ್ಲ ಸೂಳಿ ಜೋಗತಿ ಬಸವಿ ಅಂತಂದು ಕರಿತಿದ್ರು. ಈ ದೇವದಾಸಿ ಪದ್ಧತಿ ಎಷ್ಟೋ ಪ್ರಾಚೀನ ಕಾಲದಿಂದ ಬಂದಂಥ ಪದ್ಧತಿ ಅಂತಂದ್ರೆ ಮೊದಲ ದೇವರ ಸೇವೆ ಮಾಡ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಅವ್ರ ಒಳಗೆ ದೇವಸ್ಥಾನದಾಗ ಇರ್ತಾರೆ. ಬರ್ತಾ ಏನು ಬರ್ತಂದ್ರೆ ದೇವರ ಸೇವೆ ಮಾಡೋದು ಅಷ್ಟೇ ಅಲ್ಲದ ಹಾಡ ಅನ್ಬೇಕು, ಡ್ಯಾನ್ಸ್ ಮಾಡಬೇಕು ಅಂತಂದ. ಮತ್ತು ಬರ್ತಾ ಏನು ಬರ್ತಂದ್ರೆ ಹಾಡ ಡ್ಯಾನ್ಸ್ ಜೊತೆಗಿನ ಡ್ಯಾನ್ಸನ್ನು ಮಾಡಬೇಕು ಮತ್ತು ಎಲ್ಲ ಜನರನ್ನ ಮನೋರಂಜನೆ ಮಾಡಬೇಕು ಅಂತಂದ. ಈ ಥರ ಎಲ್ಲ ಬೆಳೆದು ಬಂದ ಪದ್ಧತಿ. ಆ ಒಂದು ಪದ್ಧತಿಗೆ ನಾವು ಒಂದು ಒಳಗಾಗಿದ್ದೀವಿ ಅಂತಂದು ಹೇಳ್ತೀವಿ. ಆ ದೇವದಾಸಿ ಪದ್ಧತಿಗೆ ಮೂಢನಂಬಿಕೆಗೆ ಒಳಗಾಗಿ ಸಾಕಷ್ಟು ಕಷ್ಟ ಅನುಭವಿಸಿದೆವು. ಆ ಕಷ್ಟ ಇನ್ನೊಂದು ಹೆಣ್ಣಿಗೆ ಆಗಬಾರ್ದು ಅಂತಂದನ್ನು ನಾವು ಮಹಿಳಾ ಅಭಿವೃದ್ಧಿ ಮತ್ತು ಸಂರಕ್ಷಣಾ ಸಂಸ್ಥೆ ತಂದು ಹುಟ್ಟಾಕಿದೆವು. ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲೆದಾಗ ಸಂಪೂರ್ಣವಾಗಿ ನಿಂತೈತಿ. ಆದರೆ ಬೇರೆ ಜಿಲ್ಲೆದಾಗ ಇನ್ನೂ ದೇವದಾಸಿ ಪದ್ಧತಿ ಐತಿ. ಆ ಪದ್ಧತಿ ತಡೆಗಟ್ಟಬೇಕಂದ್ರೆ ಸರ್ಕಾರ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು ನಮಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ನಾನು ಕೇಳ್ತಾ ಇದ್ದೀನಿ.